ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮನೆಯಲ್ಲೇ ಪುಳಿಯೋಗರೆ ಪೌಡ್ರನ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಕಡಿಮೆ ಖರ್ಚಿನಲ್ಲಿ ತುಂಬಾ ಈಸಿಯಾಗಿ ಮಾಡೋದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ಒಂದು ಪಾತ್ರೆಗೆ 2 ಚಮಚ ಆಗುವಷ್ಟು ಕೊತ್ತಂಬರಿ ಕಾಳು, 1/4 ಚಮಚ ಆಗುವಷ್ಟು ಮೆಂತ್ಯ ಕಾಳು, 1 ಚಮಚದಷ್ಟು ಕಡಲೆಬೇಳೆ, 1 ಚಮಚದಷ್ಟು ಉದ್ದಿನಬೇಳೆ, ಅರ್ಧ ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಜೀರಿಗೆ, 1/4 ಚಮಚದಷ್ಟು ಕಾಳು ಮೆಣಸು, ಅರ್ಧ ಚಮಚದಷ್ಟು ಕರಿ ಎಳ್ಳು, 1 ಹಿಡಿ ಹುಣಸೆ ಹಣ್ಣು, ಸ್ವಲ್ಪ ಒಣ ಮೆಣಸಿನಕಾಯಿ, ಕರಿಬೇವು, ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇವುಗಳನ್ನೆಲ್ಲ ಹೀಗೆ ಚೆನ್ನಾಗಿ ನಾವು ಫ್ರೈ ಮಾಡಬೇಕು. ತುಂಬ ಚೆನ್ನಾಗಿ ಸ್ಮೆಲ್ಲೆಲ್ಲ ಬರ್ತಿರುತ್ತೆ ಹುರಿಯುವಾಗ. ಈ ಥರ ಚೆನ್ನಾಗಿ ಹುರಿಬೇಕು. ಹುರಿದಿಂದ ನಾವು ಒಂದು ಮಿಕ್ಸಿ ಜಾರ್ ತಗೊಂಡು ಆ ಜಾರ್ಗೆ ಈ ಹುರಿದಿಟ್ಟಿರೋಗಳನ್ನೆಲ್ಲನೂ ಹಾಕಿ ಅದಕ್ಕೆ ಉಪ್ಪು ಮತ್ತು ಬೆಲ್ಲನ ಸೇರಿಸಿ ನಾವು ಮಿಕ್ಸಿ ಮಾಡಿಕೊಂಡು ತೊಗೊಂಬರ್ಬೇಕು. ಈ ಥರ ಚೆನ್ನಾಗಿ ಪೇಸ್ಟ್ ಅಥವಾ ಪುಡಿಯ ಥರ ಆಗಬೇಕದು. ಈಗ ನೆಕ್ಸ್ಟು ಒಂದು ಬಾಣಲೆಯನ್ನು ಇಟ್ಟು ಅದಕ್ಕೆ ಒಂದು 4-5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ, ಎಣ್ಣೆ ಕಾದಿಂದ ಶೇಂಗಾ ಕಾಳು, ಕಡಲೆಬೇಳೆ, ಕರೆಂಟ್ ಹೋಯಿತು, ಉದ್ದಿನಬೇಳೆ, ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಶೇಂಗಾ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಒಣ ಕೊಬ್ಬರಿಯನ್ನು ನಾವು ತುರಿದು ಇದಕ್ಕೆ ಹಾಕ್ಕೋಬೇಕು. ಈ ಥರ ಫ್ರೈ ಆದರೆ ಸಾಕು. ಇದಕ್ಕೆ ನಾವು ಮಿಕ್ಸಿ ಮಾಡಿಟ್ಕೊಂಡಿರೋ ಪೌಡ್ರನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಬೇಕು. ಈ ಥರ ಇದನ್ನ ಚೆನ್ನಾಗಿ ಕಲಿಸ್ಬೇಕು. ನೆಕ್ಸ್ಟ್ ಇದನ್ನ ನಾವು ಒಂದು ಕಂಟೈನರ್ಗೆ ಆರೋಗ್ಯ ಬಿಟ್ಟು ಒಂದು ಡಬ್ಬಕ್ಕೆ ಹಾಕಿ ತೆಗೆದಿಡಬೇಕು. ಇದನ್ನ ನಾವು ತಿಂಗಳು ಅಥವಾ 15 ದಿನ, 1-2 ತಿಂಗಳು, ಎಷ್ಟು ದಿನಗಳು ಬೇಕಾದರೂ ಇದನ್ನ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಸ್ಪೈಸಿಯಾಗಿ ಪುಳಿಯೋಗರೆ ಮಸಾಲ ರೆಡಿ ಆಯಿತು. ನೀವು ಇದೇ ರೀತಿ ನಿಮ್ಮ ಮನೆಯಲ್ಲೇನೋ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.